ಹಾಯ್ ಹಲೋ ವೆಲ್ಕಮ್ ಟು ಲಕ್ಷ್ಮೀ ಮನೆ ಅಡುಗೆ. ನಿಮಗೇನಾರು ಸಡನ್ನಾಗಿ ಸ್ವೀಟ್ ತಿನ್ಬೇಕಂತ ಅನಿಸ್ತಂತಂದ್ರೆ ಭಾಳಷ್ಟು ಕಡಿಮೆ ಸಮಯದೊಳಗೆ ಅಂದ್ರೆ ಬರೀ ಅರ್ಧ ಗಂಟೆದಾಗ ನಿಮ್ಮ ಮನ್ಯಾಗ ಸಿಗುವಂಥ ಪದಾರ್ಥನ ಬಳಸ್ಕೊಂಡು ಮಸ್ತ್ ಸೂಪರ್ ಸ್ವೀಟ್ ಮಾಡ್ಕೋಬೋದು ನೋಡಿರಿ. ಇದನ್ನು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇಷ್ಟಪಡ್ತಾರೆ ರೀ. ಇದಂತೂ ನೋಡೋಕೆ ಮ್ಯಾಲೆ ಕ್ರಂಚಿ ಇರ್ತೈತೆ ರೀ, ಹಂಗೆ ಒಳಗೆ ಸೂಪರ್ ಸಾಫ್ಟ್ ಇರ್ತೈತೆ ನೋಡಿರಿ. ಬರ್ರಿ ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಈ ಒಂದು ಮಿಕ್ಸಿ ಜಾರಿಗೆ 1 ಕಪ್ನಷ್ಟು ಸೂಜಿ ರವೆ ಹಾಕ್ಕೊಂಡೇನಿ ರೀ. ಇದಕ್ಕೆ 1/4 ಕಪ್ನಷ್ಟು ಸಕ್ಕರೆ ಹಾಕೊಳಕತ್ತೇನೆ ರೀ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ 1 ಕಪ್ನೂ ಹಾಕ್ಕೋಬೋದು ರೀ. ಈಗ ಇದಕ್ಕೆ 2 ಏಲಕ್ಕಿನ ಹಾಕೊಳಕತ್ತೀನಿ ಫ್ಲೇವರಿಗಾಗಿ. ನಿಮ್ಗೆ ಏಲಕ್ಕಿ ಫ್ಲೇವರ್ ಇಷ್ಟ ಇಲ್ಲ ಅಂದ್ರೆ ಬಿಡ್ಬೋದು ನೋಡಿರಿ. ಇದನ್ನೆಲ್ಲ ಹಾಕಿದಾದ್ಮೇಲೆ ಇದನ್ನೊಂದು ಎಲ್ಲ ಸಕ್ಕರೆ ಮತ್ತು ರವೆ ಮಿಕ್ಸ್ ಮಾಡ್ಕೊಳ್ಬೇಕು ರೀ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ಬೇಕಾಕೈತೆ ರೀ. ಈಗ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಇದನ್ನ ಪರಾತಿಗೆ ತಕ್ಕೊಂಡು ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಕೊಬ್ಬರಿ ಪುಡಿ ಹಾಕ್ಕೊಳಕತ್ತೀನಿ. ಕೊಬ್ಬರಿ ಪುಡಿ ಇಲ್ಲ ಅಂತಂದ್ರೆ ಬಿಡ್ಬೋದು. ಕೊಬ್ಬರಿ ಪುಡಿ ಹಾಕಿದ್ರೆ ಟೇಸ್ಟ್ ಚಲೋ ಇರ್ತೈತೆ ನೋಡಿರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/4 ಟೇಬಲ್ ಸ್ಪೂನ್ನಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಂಡೇನಿ. ಬೇಕಿಂಗ್ ಪೌಡ್ರ್ ಇಲ್ಲಾಂದ್ರೆ ಅಡುಗೆ ಸೋಡಾ ಹಾಕ್ಕೋಬೋದು ರೀ. ಹಂಗೆ 1/4 ಕಪ್ನಷ್ಟು ಎಣ್ಣೆ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಅರ್ಧ ಕಪ್ನಷ್ಟು ಹಾಲು ಹಾಕ್ಕೊಳಕತ್ತೇನೆ ನೋಡಿರಿ. ಹಾಲು ಹಾಕ್ಕೊಂಡು ಮತ್ತೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದನ್ನ ಹಾಲು ಹಾಕಿದ್ಮೇಲೆ ಇದು ಪೂರ್ತಿ ತೆಳ್ಳಗೆ ಹಾಕೈತ್ರಿ. ಎಲ್ಲ ಮಿಕ್ಸ್ ಆದಮೇಲೆ ಇದು ತೆಳ್ಳಗೆ ಆತಂತ ಹೆದ್ರೋದೇನು ಬೇಡ್ರಿ. ಇದಕ್ಕೆ 1.5 ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ಕೋಬೇಕಾಕೈತ್ರಿ. ಈಗ 1 ಕಪ್ ಹಾಕ್ಕೊಂಡು ಇದನ್ನ ಎಲ್ಲ ಕಲಿಸ್ಕೊಳಕತ್ತೇನೆ ರೀ. ನೀವು ಗೋಧಿ ಹಿಟ್ಟಿನ ಬದಲಾಗಿ ಮೈದಾನು ಹಾಕ್ಕೋಬೋದು ನೋಡಿರಿ. ಮೈದಾ ನಮ್ಗೆ ಆರೋಗ್ಯಕ್ಕೆ ಒಳ್ಳೆಯದಿಲ್ಲ ಅಂತಂದ್ರೆ ಗೋಧಿ ಹಿಟ್ಟನ್ನ ಹಾಕ್ಕೋಬೋದು ರೀ. ಈಗ ಮತ್ತೆ ಅರ್ಧ ಕಪ್ ಹಾಕ್ಕೊಂಡು ಎಲ್ಲ ಹಿಟ್ಟನ್ನು ಕಲಿಸ್ಕೊಳಕತ್ತೇನೆ ರೀ. ಈಗೆಲ್ಲ ಹಿಟ್ಟು ಕಲಿಸಿದಾದ್ಮೇಲೆ ಇದನ್ನು ಅರ್ಧ ಗಂಟೆ ನೆನೆಸಾಕಿಡ್ಬೇಕು ರೀ. ನಿಮ್ಮ ಕಡೆ ಅರ್ಧ ಗಂಟೆ ನೆನ್ಸೋಕ್ಕೆ ಟೈಮ್ ಇಲ್ಲ ಅಂತಂದ್ರೆ ಒಂದು 15 ನಿಮಿಷ ಆದರೂ ನೆನೆಸ್ಬೇಕಾಕೈತೆ ನೋಡಿರಿ. ಈಗ ಇದೆಲ್ಲ ಅರ್ಧ ಗಂಟೆ ನೆನೆದೈತೆ ನೋಡಿರಿ. ಹಿಂಗೆ ಟಚ್ ಮಾಡಿದ್ರೆ ಕೈಗೇನೂ ಹತ್ಕೋದಿಲ್ಲ ನೋಡಿರಿ. ಈ ಥರ ಆಗೈತೆ ರೀ. ನಾ ಹೇಳಿದಂಥ ಮೆಜರ್ಮೆಂಟ್ ಪ್ರಕಾರ ನೀವು ಮಾಡಿದ್ದಾದ್ರೆ ಮಸ್ತ್ ಬರ್ತಾವೆ ನೋಡಿರಿ ಬಿಸ್ಕೆಟರ ಅನ್ರಿ, ಇಲ್ಲಾಂದ್ರೆ ಸ್ವೀಟರ ಅನ್ರಿ. ನಾ ಬಿಸ್ಕೆಟ್ ಅಂತೇನೆ ನೋಡಿರಿ. ಈಗ ಇದನ್ನು ರೌಂಡ್ ಶೇಪಿಗೆ ಮಾಡ್ಕೊಂಡು ಬರ್ರಿ. ನಿಮ್ಗೆ ಯಾವ ಶೇಪ್ ಬೇಕು ನೋಡ್ರಿ ಆ ಶೇಪಿಗೆ ಮಾಡ್ಕೊರಿ. ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮಾಡ್ಕೊರಿ. ಎಣ್ಣೆ ಹಚ್ಕೊಲಿಲ್ಲ ಅಂದ್ರೆ ನಡಿತೈತೆ ನೋಡಿರಿ. ನಾನು ರೌಂಡ್ ಶೇಪಿಗೆ ಮಾಡ್ಕೊಳತ್ತೀನಿ. ಆದಷ್ಟು ಸಣ್ಣನ ಮಾಡ್ಕೊರಿ. ದೊಡ್ಡ ಆದ್ರೆ ಫ್ರೈ ಮಾಡುವಾಗ ಅವು ಲಘು ಬೇಯೋದಿಲ್ರಿ, ಒಳಗೆ ಹಸಿನೇ ಇರ್ತಾವೆ ನೋಡಿರಿ. ನಾನು ಎಲ್ಲನೂ ಒಟ್ಟಿಗೆ ಮಾಡಿ ಇಟ್ಕೊಂಡ್ಬಿಟ್ಟೇನಿ. ಈಗ ಇವನ್ನ ಫ್ರೈ ಮಾಡ್ಕೊಂಬರೋಣ ಬರ್ರಿ. ಎಣ್ಣೆ ಪೂರ್ತಿ ಎಲ್ಲ ಕಾದಾದ್ಮೇಲೆ ಇದಕ್ಕೆ ಮಾಡಿದಂಥ ಬಿಸ್ಕೆಟ್ನ ಹಾಕ್ಕೋಬೇಕು ನೋಡಿರಿ. ಎಲ್ಲ ಬಿಸ್ಕಿಟ್ ಹಾಕ್ಕೊಂಡು ಪೂರ್ತಿ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಬಿಡ್ಬೇಕು ನೋಡಿರಿ. ಕಡಿಮೆ ಉರಿ ಒಳಗನ ಇವನ್ನ ಫ್ರೈ ಮಾಡ್ಕೋಬೇಕ್ರಿ. ಜಾಸ್ತಿ ಇಟ್ರಂದ್ರೆ ಮ್ಯಾಲಿನೂ ಅಷ್ಟೇ ಕರಿತಾವು, ಒಳಗೆಲ್ಲ ಹಸಿನೇ ಇರ್ತೈತಿ ನೋಡಿರಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇವನ್ನ ತಿರ್ಗಿಸಿ ಹಾಕ್ಕೋಬೇಕಾಕೈತೆ ನೋಡಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಾಗಿರುವಂಥ ಬೆಲ್ ಐಕಾನ್ ಒತ್ತಿರಿ. ಅಂದ್ರೆ ನಾ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬರ್ತೈತಿ ನೋಡಿರಿ. ಈಗೆಲ್ಲ ಪೂರ್ತಿ ಕಲರ್ ಚೇಂಜ್ ಆಗೈತಿ. ಇದೆಲ್ಲ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಕೈತೆ ನೋಡಿರಿ. ಈ ಕಲರ್ ಬಂದ್ರೆ ಸಾಕು ನೋಡಿರಿ. ನೋಡಿರಿ ಪೂರ್ತಿ ಇದೆಲ್ಲ ಫ್ರೈ ಆಗೈತೆ ನೋಡಿರಿ. ಈಗ ರವಾ ಸ್ವೀಟ್ ಅಂತೂ ರೆಡಿ ಆಯ್ತು ನೋಡಿರಿ. ಒಂದು ಸತಿ ನಿಮ್ಮ ಮನ್ಯಾಗ ಈ ರೆಸಿಪಿನ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್, ಮಸ್ತ್ ಇರ್ತೈತೆ ರೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್.